ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಗಾಯ ಧ್ರುವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ 10/8/2026 ಸೋಮವಾರದ ದಿನ ಭವಿಷ್ಯ. ಪಂಚಾಂಗವನ್ನು ನೋಡಿದಾಗ ಶ್ರೀ ಪರಾಭವ ನಾಮ ಸಂವತ್ಸರ, ದಕ್ಷಿಣಾಯನ, ಗ್ರೀಷ್ಮ ಋತು, ಆಷಾಢ ಮಾಸದ ಕೃಷ್ಣ ಪಕ್ಷದ ದ್ವಾದಶಿ ತಿಥಿ ಇರತಕ್ಕಂಥದ್ದು ಬೆಳಗ್ಗೆ 8:02 ಇರ್ತಕ್ಕಂಥದ್ದು. ಉಪರಿ ತ್ರಯೋದಶಿ ಇರ್ತಕ್ಕಂಥದ್ದು ಇವತ್ತಿನ ದಿವಸ. ಆಷಾಢ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿ ಬಹಳ ಶ್ರೇಷ್ಠ. ಅದನ್ನು ಸಾಧ್ಯವಾದಷ್ಟು ಕೂಡ ಶಿವನ ಆಲಯದಲ್ಲಿ ಮಾಡಿಸ್ಕೊಳ್ತಕ್ಕಂಥ, ಅಂದರೆ ಸೋಮ ಪ್ರದೋಷ ಇದೆ, ಅದನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ. ಇನ್ನಷ್ಟು ಹೆಚ್ಚಿನ ಮಾಹಿತಿ, ಯಾವ್ಯಾವ ಸಮಸ್ಯೆ ಇರ್ತಕ್ಕಂಥವರು ಸೋಮ ಪ್ರದೋಷ ಆಚರಣೆ ಮಾಡಬೇಕು, ಈ ಸೋಮ ಪ್ರದೋಷವನ್ನು ಆಚರಣೆ ಮಾಡಬೇಕು, ನಮ್ಮ ವಾರ ಭವಿಷ್ಯದಲ್ಲಿ ಅಪ್ಲೋಡ್ ಮಾಡಿದ್ದೀವಿ, ಅದನ್ನು ಬೇಕಾದರೆ ಮತ್ತೆ ನೋಡಿಕೊಳ್ಳಿ. ಬೇಕಾದರೆ ಸೋಮ ಪ್ರದೋಷವಿರ್ತಕ್ಕಂಥದ್ದು ಆರಿದ್ರ ನಕ್ಷತ್ರ ಮಧ್ಯಾಹ್ನ 12:27 ನಂತರ ಪುನರ್ಸೂ ನಕ್ಷತ್ರವಿರ್ತಕ್ಕಂಥದ್ದು. ರಾಹುಕಾಲವನ್ನು ನೋಡಿದಾಗ 7:46 9:20 ಇರುವಂಥದ್ದು. ಗುಳಿಕ ಕಾಲವನ್ನು ನೋಡಿದಾಗ 2:02 3:36 ಇರುವಂಥದ್ದು. ಯಮಗಂಡ ಕಾಲ ನೋಡಿದಾಗ 10:54 12:28 ಇರ್ತಕ್ಕಂಥದ್ದನ್ನ ನೀವು ನೋಡುವಂಥದ್ದು. ವಿಶೇಷವಾಗಿ ರಾಹುವಿನ ಪ್ರಭಾವ, ಗುರುವಿನ ಪ್ರಭಾವ, ಚಂದ್ರನ ಪ್ರಭಾವ, 3 ಗ್ರಹಗಳ ಪ್ರಭಾವ ಈ ದಿವಸ ಸೋಮವಾರ ಇರತಕ್ಕಂಥದ್ದು. ಹಾಗಾಗಿ ಏನೆಲ್ಲ ಪ್ರಭಾವ ಮತ್ತೆ ಪರಿಣಾಮವನ್ನು ನೋಡಬಹುದು ಅಂತಕ್ಕಂಥ ರೀತಿ ನೋಡಿದಾಗ ಸಾಮಾನ್ಯವಾಗಿ ಮೇಷರಾಶಿನಿಗೆ ಸಂಬಂಧಪಟ್ಟಂತೆ ಲಾಭದಲ್ಲಿರ್ತಕ್ಕಂಥ ರಾಹು ಲಾಭವನ್ನು ಕೊಡಬೇಕು, ಯಶಸ್ಸನ್ನು ಕೊಡಬೇಕು, ಅನುಕೂಲವನ್ನು ಕೊಡಬೇಕು ಅನ್ನೋ ರೀತಿಯಲ್ಲಿ ಇರುವಂತಹ ಸಂದರ್ಭಗಳು. ಆದರೆ ಬಾಧಕ ಪ್ರಭಾವದಲ್ಲಿದ್ದಾನೆ, ಬಟ್ ತೃಪ್ತಿ ಇರೋದಿಲ್ಲ, ಅಸಮಾಧಾನಗಳಿರ್ತಕ್ಕಂಥ ಸಂದರ್ಭಗಳೆಲ್ಲೂ ಕೂಡ ಕಂಡು ಬರುವಂಥದ್ದುಂಟು. ಲಾಭದ ವಿಚಾರಕ್ಕೆ ಓಕೆ, ಆದರೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ, ನಿರೀಕ್ಷೆ ಪಟ್ಟಿದ್ದು ಆಗಲ್ಲ, ನಿರೀಕ್ಷೆ ಪಡೆದಲೇ ಇರ್ತಕ್ಕಂಥದ್ದು ಆಗೋದಕ್ಕೆ ದಾರಿಯಾಗ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಇರುತ್ತೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥದ್ದು ಮತ್ತೆ ಅನುಕೂಲವಾಗ್ತಕ್ಕಂಥ ಯೋಗ ಫಲ. ಈ ಸ್ಪರ್ಧಾತ್ಮಕ ಪರೀಕ್ಷೆ, ಎಕ್ಸಾಮ್, ಇಂಟ್ರೂ ಅಟೆಂಡ್ ಮಾಡುವಂಥವ್ರಿಗೆ ಒಂದು ಅನುಕೂಲ, ಯೋಗ ಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ. ಆದರೆ ರಾಶ್ಯಾಧಿಪತಿಯು ಮತ್ತೆ ಅಷ್ಟಮಾಧಿಪತಿಯ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರಾಹು ಅಂತಕ್ಕಂಥವನು ಸ್ವಲ್ಪ ಒತ್ತಡವನ್ನು ತರ್ತಾನೆ. ಆರೋಗ್ಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆಯೂ ಕೂಡ ವ್ಯತ್ಯಾಸಗಳಾಗ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ಗಳಾಗ್ತಕ್ಕಂಥದ್ದು, ಎಕ್ಸಸ್ ಆಫ್ ಹೀಟ್ ಜಾಸ್ತಿ ಆಗ್ತಕ್ಕಂಥ ಸಂದರ್ಭ. ಭವಿಷ್ಯದ ಬಗ್ಗೆ ಸ್ವಲ್ಪ ಆತಂಕಗಳು ಶುರುವಾಗ್ತಕ್ಕಂಥದ್ದು. ಮಧ್ಯಾಹ್ನದ ನಂತರವಾಗಿ ಸ್ವಲ್ಪ ಹಣಕಾಸಿನ ಪರಿಸ್ಥಿತಿ ಸ್ವಲ್ಪ ಹದಗೆಡ್ತಕ್ಕಂಥದ್ದು, ಕುಸಿತಕ್ಕಂಥದ್ದು, ಹಣಕಾಸಿನ ಒತ್ತಡಗಳು ಜಾಸ್ತಿ ಆಗುವಂಥದ್ದು, ನಿದ್ರೆ ಸರಿಯಾಗಿ ಮಾಡೋಕ್ಕಾಗದೇ ಇರ್ತಕ್ಕಂಥ ರೀತಿಯಲ್ಲಿ ಸ್ವಲ್ಪ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ. ನಾಳೆ ಏನು ಕತ್ತಲು ಮಾಡಿದ್ದೆಲ್ಲವೂ ಕೂಡ ಸ್ವಲ್ಪ ಫೇಲೂರು ಅಥವಾ ಒತ್ತಡವನ್ನೇ ತರೋದ್ರಿಂದ ನಾಳೆ ಏನು ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಸ್ವಲ್ಪ ನಿದ್ರೆಯನ್ನು ಸರಿಯಾಗಿ ಮಾಡೋಕ್ಕೆ ಆಗದೇ ಇರ್ತಕ್ಕಂಥ ಸಂದರ್ಭಗಳು ಕೂಡ ಕಂಡುಬರುತ್ತೆ. ಹೈಯರ್ ಎಜುಕೇಶನ್ ತೀರ್ಮಾನ ಅಷ್ಟೊಂದು ಉತ್ತಮ ಅಲ್ಲ, ಮಧ್ಯಾಹ್ನ ನಂತರ ತೀರ್ಮಾನವನ್ನು ತೆಗೆದುಕೊಂಡರೆ. ಮೇಷರಾಶಿನವ್ರಿಗೆ ಆರೋಗ್ಯ ಹೇಳಿದ್ದೀನಿ, ಅದನ್ನು ಸ್ವಲ್ಪ ಆದಷ್ಟು ಜಾಗ್ರತೆಯಿಂದ ನೋಡ್ಕೊಳ್ತಕ್ಕಂಥದ್ದು ಸೂಕ್ತ. ಮೇಷರಾಶಿನವರು ಓಂ ಬುಧಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ವೃಷಭ ರಾಶಿನವರಿಗೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಅನುಕೂಲ, ಸ್ವಲ್ಪ ಉಳಿತಾಯವಾಗುವಂಥದ್ದು, ಖರ್ಚು ವೆಚ್ಚಗಳನ್ನು ಕಡಿಮೆ ಮಾಡತಕ್ಕಂಥ ಸಂದರ್ಭ, ಉದ್ಯೋಗದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲ, ಉದ್ಯೋಗದ ಆಯ್ಕೆಯಲ್ಲಿ ಸರಿಯಾದ ಆಯ್ಕೆಯನ್ನು ಮಾಡ್ಕೊಳ್ತೀರಿ, ಕೆಲಸ ಕಾರ್ಯಗಳನ್ನು ಪರ್ಫೆಕ್ಟ್ ಆಗಿ ಮಾಡತಕ್ಕಂಥ ಸಂದರ್ಭ, ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂತ ರೀತಿಯಲ್ಲಿ ಸೂಕ್ತವಾದಂಥ ನಿರ್ಧಾರ ಅಥವಾ ಸೂಕ್ತವಾದಂಥ ಅವಕಾಶಗಳೇನಾದರೂ ಬರುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಮೂಡತಕ್ಕಂಥ ಸಂದರ್ಭಗಳೆಲ್ಲೂ ಕೂಡ ಕಂಡು ಬರುವಂಥದ್ದು ಉಂಟು. ಒಂಥರ ಸೇವಿಂಗ್ಸ್ ಮಾಡೋದಕ್ಕೆ ಪ್ರಯತ್ನವನ್ನು ಮಾಡ್ತೀರಿ, ಅಥವಾ ಸೇವಿಂಗ್ಸ್ ವಿಚಾರದ ತೀರ್ಮಾನದಲ್ಲಿ ಸ್ವಲ್ಪ ಎಲ್ಲೋ ಎಡವತಕ್ಕಂಥ ಸಾಧ್ಯತೆಗಳಿರುತ್ತೆ. ನಿಮಗೆ ನಷ್ಟವನ್ನು ತರುವಂಥ ರೀತಿಯಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥದ್ದು ಅಥವಾ ಹೂಡಿಕೆಯನ್ನು ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು. ಸಣ್ಣ ಪ್ರಮಾಣದಲ್ಲಿ ಮಾಡಿದ್ರೂ ಕೂಡ ಅದು ಕೂಡ ಕೈಗೆ ಸಿಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಒದ್ದಾಟಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ.
ಉದ್ಯೋಗ ಸ್ಥಳದಲ್ಲಿ ತುಂಬಾ ಕನ್ಫ್ಯೂಸು, ಒತ್ತಡಗಳು ಜಾಸ್ತಿ ಆಗ್ತದೆ ಅನ್ನೋ ರೀತಿಯಾದಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಆದರೆ ಮಧ್ಯಾಹ್ನ ನಂತರ ಸ್ವಲ್ಪ ಲಾಭದ ಪ್ರಮಾಣದಲ್ಲಿ ಚೇತರಿಕೆಯನ್ನು, ಅನುಕೂಲವನ್ನು, ಯೋಗ ಫಲವನ್ನು, ಅದೃಷ್ಟವನ್ನು ನೋಡ್ತಕ್ಕಂಥ ಸಂದರ್ಭಗಳು ಬರಬಹುದು. ಪ್ರಯಾಣ ಅನುಕೂಲವಾಗ್ತಕ್ಕಂಥ ಯೋಗ ಫಲವನ್ನ ಮಧ್ಯಾಹ್ನದ ನಂತರ ನೀವೆಲ್ಲರೂ ಕೂಡ ನೋಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಈ ದಿವಸ ವೃಷಭ ರಾಶಿಗೆ ಸಂಬಂಧಪಟ್ಟಂತೆ ಇದು ನೋಡಿದ ಮಧ್ಯಾಹ್ನ ನಂತರ ಕೆಲವೊಂದು ಶುಭಪ್ರದವಾದಂಥ ವಾತಾವರಣ ಶುಭಪ್ರದವಾಗ್ತಕ್ಕಂಥ ಅಂದುಕೊಂಡಂಥ ರೀತಿಯಲ್ಲಿ ಅನುಕೂಲವಾಗ್ತಕ್ಕಂಥ ಸಂದರ್ಭಗಳನ್ನ ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದನ್ನ ಸ್ಪಷ್ಟವಾಗಿ ನೋಡ್ತೀರಿ ನೀವೆಲ್ಲರೂ ಕೂಡ ಅಂತಕ್ಕಂಥದ್ದು ವೃಷಭ ರಾಶಿಯನ್ನು ನೋಡ್ತೀರಿ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಶ್ರೀ ವಿಷ್ಣುವಿಗೆ ತುಳಸಿಯಿಂದ ಅರ್ಚನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮಿಥುನ ರಾಶಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಸ್ವಲ್ಪ ಆರೋಗ್ಯದ ಬಗ್ಗೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕಾಗುತ್ತೆ. ಮಿಥುನ ರಾಶಿನವರು ಸ್ವಲ್ಪ ಈ ಕಿಡ್ನಿ ಸಂಬಂಧಪಟ್ಟ ಸಮಸ್ಯೆ, ಸ್ವಲ್ಪ ಎಕ್ಸೆಸ್ ಆಫ್ ಹೀಟ್ ಆಗಿ ಸ್ವಲ್ಪ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ಹರ್ನಿಯಾಕ್ ಸಂಬಂಧಪಟ್ಟ ಸಮಸ್ಯೆ, ರಕ್ತದಲ್ಲಿ ಕೆಂಪು ರಕ್ತ ಕಣ ಕಡಿಮೆ ಆಗ್ತಕ್ಕಂಥದ್ದು, ಹಾಗಾಗಿ ಸುಸ್ತು ಜಾಸ್ತಿ ಆಗುವಂಥ ಸಂದರ್ಭ, ಓವರ್ ಹೀಟ್ ಜಾಸ್ತಿ ಆಗುವಂಥದ್ದು, ತುಂಬ ಸ್ಟ್ರೆಸ್ ತೆಗೆದುಕೊಳ್ಳೋದ್ರಿಂದ ಸ್ವಲ್ಪ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು. ಸಣ್ಣ ಪುಟ್ಟದಾಗಿ ಏನಾದರೂ ಒಂದು ತುಂಬ ಇರಿಟೇಟ್ ಜಾಸ್ತಿ ಮಾಡಿಕೊಳ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಕಾಣ್ತದೆ. ಈ ಸ್ಕಿನ್ ಡಿಸೀಸ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ವ್ಯತ್ಯಾಸಗಳಾಗುವಂಥ ಸಾಧ್ಯತೆಗಳಿರುತ್ತೆ. ಹೆಚ್ಚಾಗಿ ಹೊಟ್ಟೆಗೆ ಸಂಬಂಧಪಟ್ಟಂಥ ಸಮಸ್ಯೆ ಈ ದಿವಸ ನಿಮಗೆ ಕಾಣುವಂಥ ಸಂದರ್ಭಗಳೆಲ್ಲವೂ ಕೂಡ ಕಾಣುವಂಥದ್ದು ಉಂಟು. ಭವಿಷ್ಯದ ಬಗ್ಗೆ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ಳಲ್ಲ. ಸಾಲಬಾಧೆ, ಶತ್ರುಕಾಟಗಳು ವಿಪರೀತವಾಗಿ ಕಾಡಾಟವನ್ನು ಕೊಡ್ತಕ್ಕಂಥ ಸಂದರ್ಭ. ಲಾಭದ ಪ್ರಮಾಣ ನಿರೀಕ್ಷಿತ ಪ್ರಮಾಣದಲ್ಲಿರೋದ್ರ ನಿರೀಕ್ಷೆ 50 ಆಗಿದ್ರೆ ಬರುವಂಥದ್ದು 10 ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ಇರುವಂಥ ಸಾಧ್ಯತೆಗಳಿರುತ್ತೆ. ಲಾಭದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ರೀತಿ ನೋಡಿದಾಗ ಉದ್ಯೋಗದ ಹುಡುಕಾಟ ಅಥವಾ ಬೇರೆ ಆಫೀಸಲ್ಲೋ ಅಥವಾ ಇನ್ನೊಂದು ಕಂಪ್ನಿಗಳಲ್ಲೆಲ್ಲೋ ಕೆಲಸ ಕಾರ್ಯವನ್ನು ಮಾಡುವಂಥವ್ರಿಗೆ ಪರ್ಫೆಕ್ಟ್ ಅಥವಾ ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ. ಜವಾಬ್ದಾರಿಗಳು ಜಾಸ್ತಿ ಬೀರ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಿತ್ರರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ. ಆದರೆ ಇರುವುದರಲ್ಲಿ ಪರವಾಗಿಲ್ಲ, ಕೊಂಚ ಮಟ್ಟಿನ ಪರವಾಗಿಲ್ಲ ಅನ್ನೋದಿತ್ತು ಅಂದರೆ ಮಧ್ಯಾಹ್ನ ನಂತರ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಸಂದರ್ಭಗಳೆಲ್ಲ ಕೂಡ ಕಾಣ್ತದೆ. ಆದರೆ ಜಿಡ್ಡುಗಟ್ಟಿದಂಥ ಸ್ಥಿತಿ ಮಾತ್ರ ಹೋಗುವುದಿಲ್ಲ ಈ ದಿವಸ ಅಂತಕ್ಕಂಥದ್ದನ್ನ ಸ್ಪಷ್ಟವಾಗಿ ತೋರಿಸುತ್ತೆ ಮಿಥುನ ರಾಶಿನವ್ರಿಗೆ. ಆರ್ಥಿಕವಾದಂಥ ಸ್ಥಿತಿ ಪರವಾಗಿಲ್ಲ, ಒಂದು ಸಣ್ಣ ಮಟ್ಟಿಗೆ ತಕ್ಕ ಮಟ್ಟಿಗೆ ಪರವಾಗಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು. ನವಗ್ರಹಗಳಿಗೆ 9 ಪ್ರದಕ್ಷಿಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕಟಕ ರಾಶಿನವರಿಗೆ ಈ ದಿವಸ ನಿದ್ರೆ ಮಾಡುವಂಥದ್ದು ಅಥವಾ ನಿದ್ರೆ ಮಾಡಿರೋದಿಲ್ಲ, ನಿದ್ರೆ ಮಾಡದಲೇ ಇರ್ತಕ್ಕಂಥ ರೀತಿಯಲ್ಲಿ ಅವ್ಯವಸ್ಥೆಗಳಾಗಿ ಏನೋ ಒತ್ತಡವನ್ನು ತಂದುಕೊಳ್ತಕ್ಕಂಥದ್ದು, ಸರಿಯಾಗಿ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕಾಗೋದಿಲ್ಲ, ಕೆಲಸ ಬಿಡುವಂಥ ಆಲೋಚನೆಗಳು, ಮತ್ತೆ ಅವಮಾನ, ಅಪವಾದ, ನಿಂದನೆ, ಸೋಲು, ನಷ್ಟ, ನಿರಾಸೆ, ಯಾರನ್ನು ಸೇರಕ್ಕೆ ಇಷ್ಟಪಡಲ್ಲ, ಒಂಟಿಯಾಗಿರಬೇಕು ಅನ್ನೋ ರೀತಿಯಾದಂಥ ಆಲೋಚನೆ, ಒಂಟಿಯಾಗಿ ಕಾಲ ಕಳೆಯೋಣ ಅನ್ನೋ ರೀತಿಯಾದಂಥ ಆಲೋಚನೆ, ಮೋಕ್ಷಭಾವ ಹೆಚ್ಚಾಗ್ತಕ್ಕಂಥ ಸಂದರ್ಭ, ಏನು ಮಾಡಿದ್ರು ಕೂಡ ಸಕ್ಸಸ್ ಸಿಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಆತಂಕ, ಮತ್ತೆ ಒಂದು ಉತ್ತಮವಾದಂಥ ಗೌರವ ಸಿಗ್ತಾ ಇಲ್ಲ, ಮಾನ ಸಿಗ್ತಾ ಇಲ್ಲ, ಮರ್ಯಾದೆ ಸಿಗ್ತಾ ಇಲ್ಲ, ಘನತೆಗೆ ಧಕ್ಕೆ ಆಯಿತು ಅನ್ನೋ ರೀತಿಯಾದಂಥ ಸ್ಥಿತಿ. ಬರೀ ಈ ಗಲಿಬಿಲಿಗಳಲ್ಲೇ ಒದ್ದಾಟವನ್ನು ಅನುಭವಿಸ್ತಕ್ಕಂಥದ್ದು. ಕಟಕ ರಾಶಿನವ್ರಿಗೆ ಈ ದಿವಸ ಅಷ್ಟೊಂದು ಶುಭಪ್ರದವಾಗಿ ಇರುವಂಥ ಸಾಧ್ಯತೆಗಳು ತುಂಬಾ ಕಡಿಮೆ. ಆದರೆ ಮಕ್ಕಳ ಯೋಗ ಫಲವೋ ಅಥವಾ ಮಕ್ಕಳ ಜಾತಕದ ಬಲವೋ ನಿಮಗೆ ಒಂದು ವರದಾನವಾಗಿ, ಒಂದು ರಕ್ಷಣೆಯಾಗಿ ನಿಲ್ಲಬೇಕಾದಂಥ ಸ್ಥಿತಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ ಈ ದಿವಸ ಕಟಕ ರಾಶಿನವರಿಗೆ ಶುಭಪ್ರದವಲ್ಲ. ಪ್ರತಿ ಹೆಜ್ಜೆಯನ್ನು ಕೂಡ ಜಾಗ್ರತೆಯಿಂದಲೇ ಇಡಬೇಕಾಗತ್ತೆ. ಒಂದು ಕಡೆಯಿಂದ ಲಾಭ ಇಲ್ಲ, ಒಂದು ಕಡೆಯಿಂದ ಉದ್ಯೋಗದಲ್ಲಿ ಸರಿ ಮಾಡೋಕ್ಕಾಗ್ತಿಲ್ಲ, ಒಂದು ಕಡೆಯಿಂದ ಸ್ವಂತ ಉದ್ಯಮ ಸರಿಯಾಗಿ ಮಾಡೋದಕ್ಕಾಗ್ತಿಲ್ಲ, ಇನ್ನೊಂದು ಕಡೆಯಿಂದ ಅವಕಾಶಗಳು ಬಂದಂಥ ಅವಕಾಶ ಕೈತಪ್ಪು ಹೋಗ್ತಕ್ಕಂಥ ಸಂದರ್ಭ, ಎಲ್ಲಿ ಕುಸಿದು ಬೀಳ್ತೀನೋ ಅನ್ನೋ ರೀತಿಯಾದಂಥ ಆತಂಕಗಳು ಶುರುವಾಗ್ತಕ್ಕಂಥದ್ದು, ಗುರುವಿನ ಪ್ರಭಾವ ಇರ್ತಕ್ಕಂಥದ್ದಾಗಿರೋದ್ರಿಂದ ಒತ್ತಡದಿಂದ ಮುಕ್ತರಾಗೋದಕ್ಕೆ ಅವಕಾಶಗಳಿಲ್ಲ. ಮಧ್ಯಾಹ್ನ ನಂತರ ಆರೋಗ್ಯ ಹದಗೆಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತದೆ, ಕಾಲು ನೋವು ಜಾಸ್ತಿ ಬರುತ್ತೆ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ ಜಾಸ್ತಿ ಆಗುತ್ತೆ, ಸ್ವಲ್ಪ ಅಜೀರ್ಣ ದೋಷಗಳು ಹೆಚ್ಚಾಗಿ ಬರುವಂಥದ್ದು, ಮಂದತ್ವ ಜಾಸ್ತಿ ಆಗುವಂಥ ಸಂದರ್ಭ, ಸ್ವಲ್ಪ ಸೋಮಾರಿತನ ಜಾಸ್ತಿ ಆಗ್ತಕ್ಕಂಥದ್ದು, ಯಾವುದರಲ್ಲೂ ಉತ್ಸಾಹ ಇರೋಲ್ಲ ಅನ್ನೋ ರೀತಿಯಾದಂಥ ಸಂದರ್ಭ. ಈ ಕಂಡೀಷನ್ಸ್ ಅನ್ನ ಕಟಕ ರಾಶಿಯನ್ನು ತಂದುಕೊಳ್ತೀರಿ. ಹಾಗಾಗಿ ಸಾಧ್ಯವಾದಷ್ಟು ಈ ದಿವಸ ಮಾಡಬೇಕಾಗಿರ್ತಕ್ಕಂಥದ್ದು ಗುರುಚರಿತ್ರೆ ಅಂತ ಬರುತ್ತೆ.
ಆ ಗುರುಚರಿತ್ರೆಯನ್ನು ಪಾರಾಯಣ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಅಷ್ಟಮ ರಾಹು ಬೆನ್ನಿಗೆ ನಿಮಗೆಲ್ಲವನ್ನು ಕೂಡ ಆಪತ್ತು ತರುವಂಥ ರೀತಿಯಲ್ಲೇ ನಿಂತಿದ್ದಾನೆ, ಎಲ್ಲವನ್ನು ಕೂಡ ಕಳೆದುಕೊಳ್ತಕ್ಕಂಥ ರೀತಿಯಲ್ಲಿ ನಿಂತಿದ್ದಾನೆ ಕಟಕ ರಾಶಿನವ್ರಿಗೆ. ಹಾಗಾಗಿ ಇನ್ನು ಸಿಂಹರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಸಿಂಹರಾಶಿನವ್ರಿಗೆ ಭಾಗ್ಯಾಧಿಪತಿಯ ಪ್ರಭಾವ, ಅದೃಷ್ಟ ಸಿಗಬೇಕು, ಯೋಗ ಬರಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ, ಸ್ಥಿರಾಸ್ತಿ ವ್ಯವಹಾರಗಳು, ಭೂಮಿ ವ್ಯವಹಾರಗಳಲ್ಲಿ, ಮತ್ತೆ ಫ್ಯಾಕ್ಟ್ರಿಗಳು ನಡೆಸುವಂಥವ್ರಿಗೆ, ಮತ್ತೆ ಸಣ್ಣ 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 ಕಂಪನಿ, ಸಣ್ಣ ಹೂಡಿಕೆ ಮಾಡಿ ಕಂಪನಿ ಅಥವಾ ಉದ್ಯೋಗ ಮಾಡುವಂಥವ್ರಿಗೆ ಸ್ವಲ್ಪ ಲಾಭ, ವರದಾನ, ಯೋಗ ಫಲ, ಅದೃಷ್ಟ ಅನ್ನೋ ರೀತಿಯಲ್ಲಿ ಕೈ ಹಿಡಿತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಾಣುತ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು ಮತ್ತು ಒಳ್ಳೆಯ ಆಯ್ಕೆಯನ್ನು ಮಾಡಿಕೊಳ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುತ್ತೆ. ಮತ್ತು ದಾಯಾದಿಗಳ ಸಮಸ್ಯೆಗಳಿದ್ರೆ ಅದನ್ನು ಬಗೆಹರಿಸಿಕೊಳ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಅದರ ಜೊತೆಯಲ್ಲಿ ತಾಯಿಯ ಸಹಕಾರ, ಭೂಮಿ ವ್ಯವಹಾರಕ್ಕೆ ಏನಾದರೂ ಕೈ ಹಾಕಿದರೆ ತುಂಬ ಚೆನ್ನಾಗಿ ಆಗಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತೆ. ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂತೆ ಅಥವಾ ವಿದ್ಯಾಭ್ಯಾಸ ಇನ್ನಷ್ಟು ಏನೋ ಹೊಸದಾಗಿ ಇನ್ನೊಂದು ಕೋರ್ಸ್ ತಗೊಳ್ಬೇಕು ಅನ್ನೋ ರೀತಿಯ ಆಲೋಚನೆ ಇರುವಂಥವ್ರಿಗೆ ಒಳ್ಳೆ ಶುಭಪ್ರದವಾದಂಥದ್ದು, ಒಳ್ಳೆಯ ಆಯ್ಕೆ ಆಗಿರ್ತದೆ ವಿದ್ಯಾಭ್ಯಾಸ ತೀರ್ಮಾನಗಳಲ್ಲಿ ಇರ್ತಕ್ಕಂಥದ್ದು. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳೇನು ಕಂಡು ಬರೋದಿಲ್ಲ. ಬಾಧಕ ಪ್ರಭಾವವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ದೃಷ್ಟಿ ದೋಷಗಳಾಗಬಹುದು. ಏನೋ ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಲ್ಲಿ ಸ್ವಲ್ಪ ಆ ಆಲೋಚನೆಗಳು, ಆ ಅನುಭವಗಳು ಬರುವಂಥ ಸಂದರ್ಭಗಳೇನಾದರೂ ಬರುವಂಥದ್ದನ್ನು ಸಿಂಹರಾಶಿಯನ್ನು ನೋಡ್ತೀರಿ. ಶಿವನಿಗೆ ಶಿರಾಭಿಷೇಕವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಕನ್ಯಾ ರಾಶಿನವರಿಗೆ ಅಷ್ಟಮಾಧಿಪತಿ ಪ್ರಭಾವ, ಹಾಗಾಗಿ ಜಾಗ್ರತೆಯಿಂದ ಇರಬೇಕು. ರಾಹು ಬಂದು ಅಷ್ಟಮಾಧಿಪತಿ ಪ್ರಭಾವದಲ್ಲಿದ್ದಾನೆಂದಾಗ ಆಪತ್ತುಗಳನ್ನು ಜಾಸ್ತಿ ತರ್ತಾನೆ, ಅಪಘಾತಗಳನ್ನು ಜಾಸ್ತಿ ತರ್ತಾನೆ, ಅನಿರೀಕ್ಷಿತವಾಗಿ ಬರತಕ್ಕಂಥ ನೋವನ್ನು ಜಾಸ್ತಿ ತರ್ತಾನೆ, ಮತ್ತೆ ಭವಿಷ್ಯದ ತೀರ್ಮಾನದ ಬಗ್ಗೆ ತುಂಬ ಒತ್ತಡವನ್ನು ತರ್ತಾನೆ, ಪ್ರಯಾಣದಲ್ಲಿ ವಿಘ್ನಗಳನ್ನು ತರ್ತಾನೆ. ಆದರೆ ಷಷ್ಠರಾಹು ಅಂತಕ್ಕಂಥವನು ಸ್ವಯಂಕೃತವಾಗಿ ಆ ಥರದ ಪ್ರವೃತ್ತಿಗಳಿಂದ ಸಮಸ್ಯೆಗಳನ್ನು ನೀವು ತಂದುಕೊಳ್ತೀರಿ, ಅಥವಾ ಬೇರೆ ಯಾರಿಂದಲೋ ಆಪತ್ತುಗಳು ಅಥವಾ ಬೇರೆ ಏನೋ ಕೆಟ್ಟ ಸುದ್ದಿಗಳು ಮತ್ತೊಂದು ಮಗದೊಂದು ಅನ್ನುವಂಥ ರೀತಿಯಲ್ಲಿ, ಅಥವಾ ವೆಹಿಕಲ್ ರೈಡಿಂಗ್ ಯಾವುದೋ ಅರ್ಜೆಂಟು ಆತರದಿಂದ ಮಾಡೋದಕ್ಕೆ ಹೋಗ್ತೀರಿ, ಅಥವಾ ಯಾವುದೋ ಆತರದಿಂದ ಕೆಲಸ ಮಾಡೋಕೆ ಹೋಗ್ತೀರಿ, ಅಲ್ಲಿ ಎಡವಟ್ಟುಗಳನ್ನು ತಂದುಕೊಳ್ತೀರಿ. ಆದರೆ ಶತ್ರುದಮನವಾಗ್ತಕ್ಕಂಥ ಸ್ಥಿತಿ ಇದೆ, ಶತ್ರುಗಳು ನಾಮಾವಶೇಷವಾಗ್ತಾರೆ. ಇನ್ನೊಂದು ಅದೃಷ್ಟ ಹೊಂದಿದೆ, ಉದ್ಯೋಗದ ಹುಡುಕಾಡದಿರತಕ್ಕಂಥವ್ರಿಗೆ ವರದಾನವಾಗ್ತಕ್ಕಂಥದ್ದು, ಆಕಸ್ಮಿಕವಾದಂಥ ಅವಕಾಶವೂ ಕೂಡ ನಿಮ್ಮ ಬಳಿಗೆ ಬರ್ತಕ್ಕಂಥ ಸಂದರ್ಭ. ಕಂಪನಿಗಳಲ್ಲಿ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಮಾಡುವಂಥವ್ರಿಗೆ, ಅಥವಾ ಯಾವುದಾದ್ರು ತಿಂಗಳ ಸಂಬಳಕ್ಕೆ ಸಂಬಂಧಪಟ್ಟಂತೆ ಆಯ್ಕೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಮಾಡುವಂಥವ್ರಿಗೆ ತುಂಬ ಒಳ್ಳೆಯ ಅನುಕೂಲವನ್ನು ತರುವಂಥ ಸಾಧ್ಯತೆಗಳು ಉಂಟು. ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು. ಒಂದು ರೀತಿಯಲ್ಲಿ ದಿಗ್ಬಲನಾಗಿ ಕುಳಿತಿರ್ತಕ್ಕಂಥದ್ದು, ಕುಜನ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ರಾಹು, ಗುರುಲಾಭದಲ್ಲಿರ್ತಕ್ಕಂಥದ್ದು ಎಲ್ಲವೂ ಕೂಡ ಶುಭಪ್ರದವೇ. ಆಕಸ್ಮಿಕವಾದಂಥ ಅವಘಡಗಳು, ಆಪತ್ತುಗಳು ಅಂತಕ್ಕಂಥದ್ರಿಂದ ತಪ್ಪಿಸಿಕೊಂಡರೆ, ಕುಜದೇಶೆ ರಾಹುಭಕ್ತಿ, ರಾಹುದೇಶೆ ಕುಜಭಕ್ತಿ ನಡೀತಾ ಇದ್ದರೆ, ಸೂಕ್ಷ್ಮ ಭಕ್ತಿಯೋ ಪ್ರಾಣಭಕ್ತಿ ರೀತಿಯಲ್ಲೂ ನಡೀತಾ ಇದ್ದರೆ, ನಿಮಗೆ ಈ ದಿವಸ ಕನ್ಯಾ ರಾಶಿ ಕನ್ಯಾ ಲಗ್ನವಾಗಿದ್ದರೆ ಈ ದಿವಸ ಆಪತ್ತು ಬೆನ್ನಿಗೆ ನಿಂತಿರ್ತದೆ. ಎಚ್ಚರಿಕೆ, ಹೆಜ್ಜೆ ಇಡಬೇಕು ಕನ್ಯಾ ರಾಶಿನವರು. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಲಕ್ಷ್ಮೀನಾರಾಯಣನಿಗೆ ಜಾಜಿ ಪುಷ್ಪವನ್ನು ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ತುಲಾರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ತುಲಾರಾಶಿನವರಿಗೆ ಒಂದು ರೀತಿಯಲ್ಲಿ ಉಳಿತಾಯದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಗುಡ್, ಒಳ್ಳೆಯ ತೀರ್ಮಾನಗಳಿರ್ತಕ್ಕಂಥ ಸಂದರ್ಭ. ಅದ್ರ ಜೊತೆಯಲ್ಲಿ ಎರಡನೇ ಮದುವೆ ಪ್ರಯತ್ನ ಮಾಡ್ತಾ ಇರ್ತಕ್ಕಂಥವ್ರಿಗೂ ಕೂಡ ವರದಾನವಾಗ್ತಕ್ಕಂಥದ್ದು, ಅಥವಾ ಯಾವುದೋ ವಧು ಇದೆ, ವರ ಇದೆ ಅನ್ನೋ ರೀತಿಯಲ್ಲಿ ಒಂದು ಶುಭ ವಾರ್ತೆಗಳ ಎರಡನೇ ಮದುವೆಗೆ ಸಂಬಂಧಪಟ್ಟಂಥ ಪ್ರಯತ್ನಗಾರರಿಗೆ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ಲಾಭದ ವಿಚಾರ ಸಂಬಂಧಪಟ್ಟಂತೆ ಲಾಭ ಕಡಿಮೆ ಬಂದರೂ ಕೂಡ ಉಳಿತಾಯ ಮಾತ್ರ ಇವತ್ತಿನ ದಿವಸ ಆಗೇ ಆಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲಕರ ವಾತಾವರಣ, ಸಂಗಾತಿಯಿಂದ ಲಾಭ, ಪಾಲುದಾರಿಕೆ ವ್ಯವಹಾರದಲ್ಲಿ ಅವಕಾಶಗಳು, ಅನುಕೂಲಗಳು ಅನ್ನೋ ರೀತಿಯಾದಂಥ ಸ್ಥಿತಿ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭ. ಆದರೆ ಉದ್ಯೋಗಸ್ಥರಿಗೆ ಕಂಪ್ನಿಗಳಲ್ಲೋ ಅಥವಾ ಬೇರೆ ಸಂಬಳಕ್ಕೆ, ದಿನಗೂಲಿಗೆ, ವಾರಗೂಲಿಗೆ, ತಿಂಗಳ ಸಂಬಳ ಕೆಲಸ ಮಾಡುವಂಥವರಿಗೆ ಮಾತ್ರ ಅಷ್ಟೊಂದು ಶುಭಪ್ರದವಲ್ಲ. ಉದ್ಯೋಗ ನಷ್ಟಗಳಾಗ್ತಕ್ಕಂಥ ಆತಂಕಗಳು ಶುರುವಾಗಬಹುದು. ಮಕ್ಕಳ ನಡವಳಿಕೆಗಳಿಂದ ಬೇಸರಕ್ಕೆ ಒಳಗಾಗುವಂಥ ಸ್ಥಿತಿಗತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತೆ. ಹಾಗಾಗಿ ಜಾಗ್ರತೆಯಿಂದ ಇರಬೇಕಾಗತ್ತೆ ತುಲಾರಾಶಿನವರು. ಉದ್ಯೋಗಸ್ಥರು, ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರಸ್ಥರಿಗೆ ಪರವಾಗಿಲ್ಲ. ವಿದ್ಯಾಭ್ಯಾಸದ ವಿಚಾರ ಸಂಬಂಧಪಟ್ಟಂತೆ ಚೆನ್ನಾಗಿದೆ. ವಿದ್ಯಾರ್ಥಿಗಳಿಗೆ ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳಾವುದು
ಕಾಡಾಟವನ್ನು ಕೊಡೋದಿಲ್ಲ. ಉಷ್ಣ ಬಾಧೆಗಳು ಸ್ವಲ್ಪ ಕಾಡಾಟ ಕೊಡಬಹುದು, ಅಥವಾ ಡಸ್ಟ್ ಅಲರ್ಜಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ವ್ಯತ್ಯಾಸ ಇರತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳಾಗಬಹುದು ಅಷ್ಟೇ, ಅಂದರೆ ಹೆಚ್ಚಾಗಬಹುದು ಅಂತಕ್ಕಂಥ ರೀತಿಯಲ್ಲಿ. ಪರಿಹಾರದ ವಿಚಾರ ಸಂಬಂಧಪಟ್ಟಂತೆ ಹೆಸರು ಕಾಳಿನಿಂದ ಮಾಡಿದಂಥ ಪ್ರಸಾದವನ್ನ ನೈವೇದ್ಯ ಮಾಡಿ 4 ಜನಕ್ಕೆ ಹಂಚತಕ್ಕಂಥ ಪ್ರಯತ್ನ ಮಾಡಿ, ಖಂಡಿತ ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ, ರಾಷ್ಟ್ರಾಧಿಪತಿಯಾದಂಥ ಅಷ್ಟಮ ಪ್ರಭಾವ, ಅಷ್ಟಮದಲ್ಲಿರ್ತಕ್ಕಂಥ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ನಕ್ಷತ್ರಕ್ಕೆ ರಾಹುವಿನ ನಕ್ಷತ್ರವಿರ್ತಕ್ಕಂಥ ಸ್ಥಿತಿ, ಗುರುವಿನ ಪ್ರಭಾವ ಬೇರೆ ಇದೆ. ಹಾಗಾಗಿ ಏನಾಗುತ್ತೆ, ಮಧ್ಯಾಹ್ನದವರೆಗೆ ಆರೋಗ್ಯ, ಶತ್ರುಕಾಟ, ಸಾಲದ ಚಿಂತೆ, ಒತ್ತಡ, ಉದ್ಯೋಗ ಒತ್ತಡ, ಜವಾಬ್ದಾರಿಗಳು ಜಾಸ್ತಿ ಆಗುವಂಥದ್ದು, 10 kg ಬರುವಂಥವ್ರಿಗೆ 20 kg ಬರುವಂಥ ಒಂದು ಸ್ಥಿತಿಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ, 1 ಅವರ್ ಮಾಡುವಂಥ ಕೆಲಸವನ್ನು 2 ಅವರ್ ಮಾಡಬೇಕು ಅನ್ನೋ ರೀತಿಯಾದಂಥ ಸಂದರ್ಭ, ಅಥವಾ ಈ ರೀತಿಯಲ್ಲಿ ಎಕ್ಸ್ಟ್ರಾ ಕೆಲಸ ಮಾಡಬೇಕಂತ ಅನಿವಾರ್ಯತೆ, ಈ ಕಂಡೀಷನ್ಸ್ ಏನಾದರೂ ಬರುವಂಥ ಸಾಧ್ಯತೆಗಳಿರುತ್ತೆ. ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರಿಗೂ ಕೂಡ ತಿಂಗಳ ಸಂಬಳಕ್ಕೆ, ವಾರಕ್ಕೆ, ಅಥವಾ ದಿನಗೂಲಿ ಮಾಡುವಂಥವ್ರಿಗೆ ಒತ್ತಡಗಳು ಇದ್ದೇ ಇರುತ್ತೆ. ಕೆಲಸವನ್ನು ಸರಿಯಾಗಿ ಮಾಡೋಕ್ಕಾಗಲ್ಲ, ಕೆಲಸ ಸಾಗೋಲ್ಲ. ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಸ್ಥರಿಗೂ ಕೂಡ ಕೆಲಸ ಸಾಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿರುವಂಥದ್ದು. ಮಾನಸಿಕವಾದಂಥ ಗೊಂದಲ, ನಾಳೆ ಏನಾಗ್ಬಿಡ್ತದೋ, ಅಥವಾ ಅದಾಗ್ಬಿಡ್ತದ, ಇದಾಗ್ಬಿಡ್ತದ, ಹಂಗಾಗ್ಬಿಡ್ತದ, ಹಿಂಗಾಗ್ಬಿಡ್ತದ, ನಾಳೆಯ ಬಗ್ಗೆ, ನಾಳೆಯ ಭವಿಷ್ಯದ ಬಗ್ಗೆ ತುಂಬ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತದೆ. ಯಾಕೋ ಒಂದು ರೀತಿಯಲ್ಲಿ ಒಂಟಿತನ ಅಂತಕ್ಕಂಥ ರೀತಿಯಲ್ಲಿ, ಅಥವಾ ತನ್ನ ಪಾಡಿಗೆ ತಾನಿರುವಂಥ ಪರಿಸ್ಥಿತಿ, ಆ ಒತ್ತಡಗಳಿಂದ ಯಾರನ್ನು ಸೇರೋಕ್ಕೆ ಇಷ್ಟಪಡೋದಿಲ್ಲ, ಇಷ್ಟ ಆಗೋಲ್ಲ. ಎಲ್ಲಿ ಹೋದ್ರೂ ಏನಾದ್ರು ಸಮಸ್ಯೆ ಆಗುತ್ತಲ್ಲ, ಎಲ್ಲಾರು ಒಂಟಿಯಾಗಿ ಹೋಗಿ ಕುಂತ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಸಂದರ್ಭ ನಿರ್ಮಾಣವಾಗಿ ಬರುತ್ತೆ. ವೃಶ್ಚಿಕ ರಾಶಿನವರಿಗೆ ಒಂದು ಕಡೆಯಿಂದ ಹಣಕಾಸಿನ ಕೊರತೆ, ಒಂದು ಕಡೆಯಿಂದ ಸಾಲಗಾರರ ಚಿಂತೆ, ಒಂದು ಕಡೆಯಿಂದ ಆರೋಗ್ಯದ ಸ್ಥಿತಿ ಸಂಬಂಧಪಟ್ಟಂತೆ ವ್ಯತ್ಯಾಸ, ಒಂದು ಕಡೆಯಿಂದ ಮಕ್ಕಳ ಜೀವನ ನಡೆಸಲಿಕ್ಕಾಗ್ತಾ ಇಲ್ಲ, ಪೂರ್ವಾರ್ಜಿತವಾದಂಥ ಕರ್ಮಫಲ ಯಾವುದನ್ನು ಮಾಡಿದ್ನೋ ಯಾವುದು ಕೈ ಎತ್ತತಾ ಇಲ್ಲ ಅನ್ನೋ ರೀತಿಯಾದಂಥ ಆತಂಕ, ಈ ರೀತಿಯಲ್ಲಿ ಬರೀ ಡಿಸ್ಟರ್ಬಲ್ಲೇ ಕಾಲವನ್ನು ದೂಡ್ತಕ್ಕಂಥ ಸ್ಥಿತಿಯನ್ನು ವೃಶ್ಚಿಕ ರಾಶಿನವರು ಈ ವಾರ ಅಥವಾ ಈ ದಿವಸ ಅಂತಕ್ಕಂಥ ರೀತಿಯಲ್ಲಿ ನೋಡುವಂಥ ಸಾಧ್ಯತೆಗಳಿರುತ್ತೆ. ಎಡವಟ್ಟುಗಳನ್ನು ಜಾಸ್ತಿ ಮಾಡ್ತೀರಿ, ಎಡವಟ್ಟುಗಳು ಜಾಸ್ತಿ ಆಗುತ್ತೆ. ಬೇಡ ಅಂದ್ರೂ ಮೈ ಮೇಲೆ ಸಮಸ್ಯೆಗಳು ಬಂದು ಬೀಳುವಂಥ ಸಾಧ್ಯತೆಗಳನ್ನು ಈ ದಿವಸ ವೃಶ್ಚಿಕ ರಾಶಿನವರು ನೋಡ್ತೀರಿ. ಕುಂಬಳಕಾಯಿನ ದಾನ ಮಾಡ್ತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಧನುಸು ರಾಶಿನಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಶುಭಪ್ರದವಾದಂಥ ಸ್ಥಿತಿ, ಮಕ್ಕಳಿಂದ ಸ್ವಲ್ಪ ಅನುಕೂಲ, ವರದಾನವಾಗ್ತಕ್ಕಂಥ ಸಂದರ್ಭಗಳಲ್ಲೂ ಕೂಡ ಬರುವಂಥ ಸಾಧ್ಯತೆಗಳಿರುತ್ತೆ. ಪ್ರೀತಿ ಪಾತ್ರರಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳು, ಹೂಡಿಕೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಸರಿಯಾದ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ದು, ವ್ಯಾಜ್ಯಗಳಲ್ಲಿ ಜೀವನ ಸಾಧಿಸ್ತಕ್ಕಂಥದ್ದು, ಮತ್ತು ಮಾತುಗಾರಿಕೆಯಿಂದ ಕಾರ್ಯಜೀವನ ಮಾಡ್ತಕ್ಕಂಥ ಸಂದರ್ಭ, ದರ್ಪದ ಮಾತನಾಡಿ ಮಾಡಿಕೊಡ್ಲೇಬೇಕು ಅನ್ನೋ ಕಂಡೀಷನ್ನಿಂದ ಸ್ವಲ್ಪ ಅದು ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಪತ್ರ ವ್ಯವಹಾರ, ಕಮ್ಯುನಿಕೇಷನ್ ವ್ಯವಹಾರದಲ್ಲಿರ್ತಕ್ಕಂಥವ್ರಿಗೆ ಒಳ್ಳೆಯ ವರದಾನವಾಗ್ತಕ್ಕಂಥ ಸಂದರ್ಭ, ಮತ್ತು ಪ್ರಯಾಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನುಕೂಲ. ಓದಂಥ ಯಾವ ಕೆಲಸಕ್ಕೆ ಪ್ರಯಾಣ ಹೋಗಿರ್ತಾರೋ ಆ ಕೆಲಸವೂ ಕೂಡ ಸ್ವಲ್ಪ ಸುಸೂತ್ರವಾಗಿ ಆಗುವಂಥ ಸ್ಥಿತಿ ಇರ್ತದೆ. ಆದರೆ ಖರ್ಚು ವೆಚ್ಚಗಳು ಜಾಸ್ತಿ ಬರುತ್ತೆ. ಖರ್ಚು ಜಾಸ್ತಿ ಆಗೋದ್ರಿಂದ ಆರ್ಥಿಕವಾದಂಥ ಮುಗ್ಗಟ್ಟು ಜಾಸ್ತಿ ಆಗುತ್ತೆ, ಮತ್ತು ಉಳಿತಾಯ ಇಲ್ಲದಂಥ ಸ್ಥಿತಿಯನ್ನು ತಂದುಕೊಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಉದ್ಯೋಗ ಬದಲಾವಣೆ ಪ್ರಯತ್ನ ಮಾಡಿದರೆ ಫೇಲೂರು, ಉದ್ಯೋಗ ಬಿಡುವಂಥ ಯಾವುದೇ ಆಲೋಚನೆ ಮಾಡುವಂಥದ್ದು ಸೂಕ್ತವಲ್ಲ ಈ ಸಂದರ್ಭ. ಬಾಧಕ ಪ್ರಭಾವ ಇರೋದ್ರಿಂದ ದಾಯಾದಿಗಳಿಂದ ಅಥವಾ ರಕ್ತ ಸಂಬಂಧಿಗಳಿಂದ ಸ್ವಲ್ಪ ಬಾಧೆ, ನೋವನ್ನು ಅನುಭವಿಸುವಂಥ ಸ್ಥಿತಿಯನ್ನು ಧನುಸ್ಸು ರಾಶಿನವರು ತಂದುಕೊಳ್ತಕ್ಕಂಥದ್ದು. ಹಸಿರು ವಸ್ತ್ರವನ್ನು ಧಾರಣೆ ಮಾಡಿಕೊಳ್ಳೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡುವಂಥದ್ದು. ಇನ್ನು ಮಕರ ರಾಶಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ, ಮಕರ ರಾಶಿನವರಿಗೆ ಷಷ್ಠ ಪ್ರಭಾವ, ಹಾಗಾಗಿ ಸಾಮಾನ್ಯವಾಗಿ ಮಿತ್ರರು ಶತ್ರುಗಳಾಗ್ತಕ್ಕಂಥ ಸ್ಥಿತಿ ಇರುತ್ತೆ. ಆದರೆ ಲಕ್ಷ್ಮೀ ಯೋಗಕ್ಕೊಳಗಾಗಿದೆ. ಲಕ್ಷ್ಮೀ ಯೋಗಕ್ಕೊಳಗಾಗಿರೋದ್ರಿಂದ ಸ್ವಲ್ಪ ಲಾಭ, ಅನುಕೂಲ, ಯೋಗ ಫಲ, ಅನಿರೀಕ್ಷಿತವಾದಂಥ ಧನಾಗಮನ, ಅನಿರೀಕ್ಷಿತವಾಗಿ ಯಾವುದೋ ತೀರ್ಮಾನ. ಆದರೆ ಸೇವಿಂಗ್ಸ್, ಉಳಿತಾಯದ ವಿಚಾರ ಸಂಬಂಧಪಟ್ಟಂತೆ ಯಾವ್ದಾರ ತೀರ್ಮಾನವನ್ನು ತೆಗೆದುಕೊಳ್ತೀರಿ ಅಂತಂದ್ರೆ ಅಲ್ಲಿ ಯಾವುದೋ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಸೂಕ್ತ. ಇಲ್ಲ ಅಂದ್ರೆ ಮೋಸಕ್ಕೊಳಗಾಗ್ತಕ್ಕಂಥದ್ದು, ಅಥವಾ ಅಧಿಕ ಬಡ್ಡಿ ಕೊಡ್ತೀನಿ ಅಂತಕ್ಕಂಥ ರೀತಿಯಲ್ಲಿ ಮೋಸ ಮಾಡುವಂಥವ್ರಿಗೆ ನೀವು ದುಡ್ಡು ಕೊಟ್ಟು ಮೋಸ ಹೋಗ್ತಕ್ಕಂಥ ಸ್ಥಿತಿಯೋ, ಚೀಟಿ ವ್ಯವಹಾರ, ಬಡ್ಡಿ ವ್ಯವಹಾರಸ್ಥರಿಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜೆಡಬೇಕು.
ಯಾರೋ ಬರ್ತಾರೆ, ಏನೋ ಮಾಡ್ತಾರೆ, ಅಥವಾ ಇಷ್ಟು ಬಡ್ಡಿ ಕೊಡ್ತೀವಿ ಅನ್ನೋ ರೀತಿಯಲ್ಲಿ ಏನೋ ಮಾಡೋದಕ್ಕೆ ಹೋಗಿ ಸ್ವಲ್ಪ ಎಡವಟ್ಟು ಮಾಡ್ತಾರೆ. ಬಟ್ ನೀವು ಪ್ರೇರೇಪಣೆ ಆಗತ್ತೆ, ಲಾಭವೂ ಬರುತ್ತೆ, ಅನುಕೂಲವೂ ಆಗುತ್ತೆ, ಉಳಿತಾಯವೂ ಆಗುತ್ತೆ. ಉಳಿತಾಯ ಮಾಡೋದಕ್ಕೂ ಯೋಗ್ಯವಾಗಿರ್ತಕ್ಕಂಥ ಸ್ಥಿತಿನಲ್ಲಿ ಇರುವಂತಹ ರೀತಿನಲ್ಲೇ ಇದೆ. ಭೂಮಿ ಮೇಲೆ ನೀವೇನಾದ್ರು ಸಾಲವನ್ನು ಕೇಳಿದ್ದರೆ ಅಥವಾ ಬ್ಯಾಂಕಲ್ಲೋ ಅಥವಾ ಬೇರೆ ಕೈಲೋ ಅಲ್ಲೂ ಕೂಡ ಅನುಕೂಲವಾಗ್ತಕ್ಕಂಥ ಸ್ಥಿತಿ. ದಾಂಪತ್ಯ ಸೌಖ್ಯ ಅಷ್ಟೊಂದು ಸೂಕ್ತವಾದಂಥ ರೀತಿಯಲ್ಲಿಲ್ಲ. ಬಾಧಕ ಪ್ರಭಾವ ಆಗಿರ್ತಕ್ಕಂಥದ್ದಾಗಿಂದ ಎಲ್ಲವೂ ಕೂಡ ಶೋಕಪ್ರದವಾದಂಥ ರೀತಿಯಲ್ಲಿ ಇದ್ರೂ ಕೂಡ ಏನೋ ಒಂದು ರೀತಿಯಲ್ಲಿ ನೆಗೆಟಿವ್ ಫೀಲ್ ಅಥವಾ ಏನೋ ಒಂದು ರೀತಿಯಲ್ಲಿ ಹೇಳಿಕೊಳ್ಳಲಾರದಂಥ ತೊಡಲಾಟ ಅಥವಾ ಬೇರೆಯವ್ರ ಕೈಲಿ ಏನೋ ಹಂಚಿಕೊಳ್ಳಲಾರದಂಥ ರೀತಿಯಲ್ಲಿ ಒಂದು ಇನ್ನರ್ ಫೀಲಲ್ಲಿ ಏನೋ ಅಭದ್ರತೆ, ಒಂದು ರೀತಿಯ ಆತಂಕ, ಭಯ ಇವು ಹೆಚ್ಚಾಗಿ ಕಾಡುತ್ತದೆ. ಅಥವಾ ಕುಟುಂಬಕ್ಕೆಲ್ಲೋ ಹಾನಿ ಆಗತ್ತೆ ಅನ್ನೋ ರೀತಿಯಲ್ಲಿ ಏನೋ ಒಂದು ಆಲೋಚನೆಗಳು, ಥಾಟ್ಸ್ಗಳು ಬರ್ತಕ್ಕಂಥದ್ದು, ಅದರಿಂದ ಏನೋ ಆಗಿದೆ, ಒಂದು ನೆಗೆಟಿವ್ ಫೀಲ್ ಬರ್ತಕ್ಕಂಥ ಸಾಧ್ಯತೆಗಳನ್ನ ಮಕರ ರಾಶಿನವರು ನೋಡ್ತೀರಿ ಈ ದಿವಸ ಅಂತಕ್ಕಂಥದ್ದು. ಗಂ ಗಣಪತಯೇ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಕುಂಭರಾಶಿನಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಕುಂಭರಾಶಿನವ್ರಿಗೆ ಒಳ್ಳೆಯ ಶುಭಪ್ರದವಾದಂಥ ರೀತಿನಲ್ಲೇ ಇರುವಂಥ ಸಾಧ್ಯತೆಗಳಿರುತ್ತೆ. ಯಾರಿಗೆ? ಉದ್ಯೋಗಸ್ಥರಿಗೆ, ಬೇರೆಯವರ ಕೈ ಕೆಳಗೆ ಕೆಲಸ ಮಾಡುವಂಥವ್ರು, ದಿನಗೂಲಿ, ವಾರಗೂಲಿ ಅಥವಾ ಬೇರೆ ಕಡೆ ಕಂಪನಿಗಳಲ್ಲಿ ತಿಂಗಳ ಸಂಬಳ ಕೆಲಸ ಮಾಡುವಂಥವ್ರಿಗೆ ಒಳ್ಳೆಯ ವರದಾನವೇ. ಅಂದರೆ ಕೆಲಸ ಮಾಡದಿದ್ದರೂ ಕೂಡ ನಿಮಗೇನು ಸಿಗಬೇಕೋ ಅದು ಸಿಕ್ಕೇ ಸಿಗುತ್ತೆ ಅನ್ನೋ ರೀತಿಯಲ್ಲಿ. ಜವಾಬ್ದಾರಿಗಳು ಅಂತಕ್ಕಂಥದ್ದು ಕಡಿಮೆ ಬೀಳ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗಂಭೀರವಾದ ಸಮಸ್ಯೆಗಳಾಗೋದಿಲ್ಲ. ಆರೋಗ್ಯದಲ್ಲಿ ಸುಧಾರಣೆಯನ್ನು ಕಾಣತಕ್ಕಂಥದ್ದು, ಸಾಲವನ್ನು ತೀರಿಸತಕ್ಕಂಥ ಯೋಗ ಫಲಗಳು ಬರ್ತಕ್ಕಂಥದ್ದು. ಆದರೆ ವ್ಯಾಜ್ಯಗಳಲ್ಲಿ, ಕೋರ್ಟ್ ಕೇಸ್ಗಳಿದ್ರೆ ಸ್ವಲ್ಪ ಹಿನ್ನಡೆಗಳಾಗುತ್ತೆ ಅಥವಾ ಮುಂದಕ್ಕೆ ಹೋಗುವಂತ ಅಥವಾ ಡೇಟ್ ಮುಂದಕ್ಕೆ ಹೋಗ್ತಕ್ಕಂಥ ಸಾಧ್ಯತೆಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ಚತುರ್ಥ ಪ್ರಭಾವ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ಎಲ್ಲೋ ಹಿನ್ನಡೆಯನ್ನು ತರತಕ್ಕಂಥದ್ದಾಗಿರೋದ್ರಿಂದ ಭೂಮಿ ವ್ಯವಹಾರಗಳು ಅಷ್ಟೊಂದು ಸೂಕ್ತವಲ್ಲ. ಲಾಭದ ವಿಚಾರಕ್ಕೆ ಚಟುವಟಿಕೆ, ಕೆಲಸ, ಮತ್ತೊಂದು ಮಗದೊಂದು ಓಕೆ, ಎಲ್ಲವೂ ಕೂಡ ವ್ಯಾವಹಾರಿಕವಾದಂಥ ಚಟುವಟಿಕೆ ಏನಿರ್ತದೆ ಅದೆಲ್ಲವೂ ಕೂಡ ನಡೀತದೆ. ಆದರೆ ಆರ್ಥಿಕವಾದಂಥ ಉಳಿತಾಯವೂ ಇರೋದಿಲ್ಲ, ಲಾಭದ ಪ್ರಮಾಣವೂ ಕೂಡ ತೃಪ್ತಿಕರವಾದಂಥ ರೀತಿಯಲ್ಲಿ ಇರೋದಿಲ್ಲ ಅಂತಕ್ಕಂಥದ್ದು. ಮಧ್ಯಾಹ್ನದವರೆಗೆ ಹೇಗೋ ಹಾಗೆ ಸಾಗುತ್ತೆ 1 ಗಂಟೆವರೆಗೆ, ಆಮೇಲೆ ಇದ್ದಿದ್ದು ಕುಸಿತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು. ಹಾಗಾಗಿ ಜಾಗ್ರತೆಯಿಂದ ನೀವು ನಿರ್ವಹಿಸಬೇಕಾಗತ್ತೆ ಇವತ್ತಿನ ಜೀವನವನ್ನ ಅಂತಕ್ಕಂಥ ರೀತಿ. ಮಧ್ಯಾಹ್ನದ ಮೇಲಂತೂ ಬಹಳ ಎಚ್ಚರಿಕೆಯಿಂದ ಇರಬೇಕು. ಕುಂಭರಾಶನಿಗೆ ಸಂಬಂಧಪಟ್ಟಂತೆ ಪರಿಹಾರ ಶ್ರೀ ದುರ್ಗಾಷ್ಟೋತ್ತರವನ್ನು ಪಡೆದ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನ ನೀವು ನೋಡುವಂಥದ್ದು. ಇನ್ನು ಮೀನರಾಶಿನಿಗೆ ಸಂಬಂಧಪಟ್ಟಂತ ರೀತಿ ನೋಡಿದಾಗ ಮೀನರಾಶಿನವ್ರಿಗೆ ಈ ದಿವಸ ವರದಾನವಾಗಿಯೇ ಪರಿವರ್ತನೆಯಾಗ್ತಕ್ಕಂಥ ಸ್ಥಿತಿ ಇದೆ. ಉಳಿತಾಯವಾಗುವಂತ ಯೋಗ ಫಲವನ್ನು ಪಡೆದುಕೊಂಡಿದ್ದೀರಿ. ಲಾಭವೂ ತಕ್ಕ ಮಟ್ಟಿಗೆ ಚೇತರಿಕೆಯನ್ನು ಕಾಣತಕ್ಕಂಥ ಸ್ಥಿತಿ ಕಾಣತಕ್ಕಂಥದ್ದು. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು, ಮತ್ತೆ ಉತ್ತಮವಾಗ್ತಕ್ಕಂಥದ್ದು, ಒಂದು ಸಮಾಧಾನಕರವಾದಂಥ ರೀತಿಯಲ್ಲಿ ಇರುವಂಥ ಸಾಧ್ಯತೆಗಳೆಲ್ಲ ಕೂಡ ಕಂಡು ಬರುವಂಥದ್ದು ಉಂಟು ಅಂತಕ್ಕಂಥ ಸ್ಪಷ್ಟವಾಗಿ ತೋರಿಸುತ್ತೆ. ಆದರೆ ಭವಿಷ್ಯದ ತೀರ್ಮಾನಗಳು ಏನಿರ್ತದಲ್ಲ, ಆ ಭವಿಷ್ಯದ ತೀರ್ಮಾನಗಳಲ್ಲಿ ಸ್ವಲ್ಪ ನಿಮಗೆ ಹಿನ್ನಡೆ ಆಗಬಹುದು. ಅಥವಾ ವಿದ್ಯಾಭ್ಯಾಸದ ಹೈಯರ್ ಎಜುಕೇಶನ್ ಅಥವಾ ಎಕ್ಸಾಮ್ ಅಟೆಂಡ್ ಮಾಡ್ತಕ್ಕಂಥದ್ದು, ಅಲ್ಲಿ ತೀರ್ಮಾನಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸಂದರ್ಭ. ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ಸ್ಥಿತಿ ಬರುವಂಥದ್ದು. ಮಾತಿನಿಂದ ಎಡವಟ್ಟು ಮಾಡಿಕೊಂಡು ಮಾನಸಿಕವಾದಂಥ ಒತ್ತಡವನ್ನು ತಂದುಕೊಳ್ತೀರಿ ಮತ್ತು ಎಲ್ಲೋ ಸಣ್ಣದಾಗಿ ಕಲಹಕ್ಕೆ ದಾರಿ ಮಾಡಿಕೊಡ್ತಕ್ಕಂಥ ಸಂದರ್ಭ. ಯಾಕೋ ಸರಿಯಾಗಿ ಕೆಲಸ ಮಾಡೋದಕ್ಕಾಗಲ್ಲ, ಇಲ್ಲಿ ಪ್ರಗತಿ ಇಲ್ಲ ಅನ್ನೋ ರೀತಿಯಲ್ಲಿ ಬೇರೆ ಏನೋ ಹುಡುಕಾಟದಲ್ಲಿ ಇರ್ತೀರಿ, ಅದು ಹುಡುಕಾಟ ಮಾಡಕ್ಕೆ ಹೋಗ್ತೀರಿ, ಫೇಲ್ಯೂರ್ ಆಗುತ್ತೆ. ಜಾಗ್ರತೆಯಿಂದ ಇರಬೇಕು. ಸಣ್ಣದಾಗಿ ಅದೃಷ್ಟವೂ ಕೂಡ ಕೈ ಹಿಡಿತಕ್ಕಂಥ ಸ್ಥಿತಿ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಏನಾದರೂ ಉದ್ಯೋಗಸ್ಥರು ಯಾರಾದರೂ ಅಥವಾ ಸ್ವಂತ ಉದ್ಯಮ ಮಾಡುವಂಥವ್ರು ಅಷ್ಟೇ, ಉದ್ಯೋಗಸ್ಥರಾದರೂ ಅಷ್ಟೇ, ಏನಾದರೂ ಮುಖ್ಯವಾದಂಥ ತೀರ್ಮಾನ ತೆಗೆದುಕೊಳ್ಳೋದಾದರೆ ಮಧ್ಯಾಹ್ನ 1 ಗಂಟೆ ಮೇಲೆ ನೀವು ತೆಗೆದುಕೊಳ್ಳತಕ್ಕಂಥದ್ದು ಸೂಕ್ತ. 1 ಗಂಟೆ ಮೇಲೆ ಸ್ವಲ್ಪ ಇನ್ನಷ್ಟು ಶುಭಪ್ರದವೇ. ಈ ದಿವಸ ಮಾತ್ರ ನಿಮಗೆ ಶುಭಪ್ರದವೇ ಮೀನರಾಶಿನವರಿಗೆ. ಆದರೂ ಕೂಡ ಮುಖ್ಯ ತೀರ್ಮಾನಗಳನ್ನು ಮಧ್ಯಾಹ್ನ ನಂತರ ತೆಗೆದುಕೊಳ್ತಕ್ಕಂಥ ಪ್ರಯತ್ನ ಮಾಡಿ. ಖಂಡಿತ ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಒಳ್ಳೆಯ ಒಂದು ಹ್ಯಾಪಿಯೆಸ್ಟ್ ಡೇ ಇವತ್ತಿನ ದಿವಸ ಮೀನರಾಶಿನವರಿಗೆ. ಕುಲದೇವತಾ ನಾಮಸ್ಮರಣೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಒಳ್ಳೆ ಫಲವನ್ನು ನೀವು ನೋಡ್ತಕ್ಕಂಥದ್ದು. ಶುಭವಾಗಲಿ. ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನೇ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.